ಒಂದು ಹರ್ಷತ್ ಮೆಹ್ತಾ ಸ್ಕ್ಯಾಮ್ ಆಗುತ್ತೆ 1992 ಅಲ್ಲಿ. ಮೆಹ್ತಾದು ಸ್ಟಾಕ್ ಇದೆ ಅಂದ್ರೆ ಎಲ್ಲ ಹೋಗೋದು ಅದು ಮೇಲೆ ಮೇಲೆ ಅದು ಏನಕ್ಕೆ ಹೋಗ್ತದೋ ಗೊತ್ತಿಲ್ಲ. ನಿಮ್ಗೆ ಓಪನ್ ಆಗಿ ಒಂದು ಮಾತನ್ನ ಕೇಳಿ ನೀವು ಆ ರೀತಿ ಏನಾದ್ರು ಟ್ರ್ಯಾಕ್ ಮಾಡಿದ್ರಾ? 12,000ಗೆ ಒಂದು ಶೇರ್ ಬಾಟು 8,000ಗೆ ಒಂದು ಶೇರ್ ಸೋಲ್ಡ್. ಇವನ್ ಆ ಟೈಮಲ್ಲಿ ಇಂಟ್ರಾಡೇ ಕೂಡ ನಡೀತಾ ಇತ್ತು. ಸ್ನೇಹಿತರ ನಮಸ್ಕಾರ. ಸೊ ನಮ್ಮ ಜೊತೆ ಇವತ್ತು ಟ್ರೇಡ್ ಜಿನಿಯ ವೈಸ್ ಪ್ರೆಸಿಡೆಂಟ್ ಆದಂತಹ ರಾಮಚಂದ್ರ ಸರ್ ಇದ್ದಾರೆ. ಸೊ ಇವರು ಟ್ರೇಡರ್ ಮತ್ತೆ ಇನ್ವೆಸ್ಟರ್ ಅಂತ ಹೇಳ್ಬೋದು, ಎಸ್ಪೆಷಲಿ ಇಕ್ವಿಟಿ ಇನ್ವೆಸ್ಟರ್ ಅಂತ ಹೇಳ್ಬೋದು. ನೀವೇನಾದ್ರು ಲಾಂಗ್ ಟರ್ಮ್ಗೆ ಹೂಡಿಕೆ ಮಾಡ್ತಿದ್ದೀರಾ ಅಂತಂದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ತುಂಬಾನೇ ಒಂದು ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ತುಂಬಾ ಒಂದು ಮಾಹಿತಿಗಳನ್ನ ಇವರಿಂದ ನೀವು ಪಡಿಬಹುದು. ಸರ್ ವೆಲ್ಕಮ್ ಟು ಅವರ್ ಶೋ. ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಓಕೆ ಸರ್, ಹೇಳಿ. ಸೊ ನೀವು ಯಾವ ರೀತಿ ಶೇರ್ ಮಾರ್ಕೆಟ್ನ ಜರ್ನಿಯನ್ನು ಶುರು ಮಾಡಿದ್ರಿ? ಸೊ ಯಾವ ರೀತಿ ನಿಮ್ಮ ಪಯಣ ಶುರುವಾಯಿತು? ನಾವು ಸ್ಟಡಿ ಮಾಡುವಾಗ ನಮಗೆ ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟು, ಎಕ್ಸ್ಚೇಂಜು ಈ ಥರ ಎಲ್ಲ ಇದೆ ಅಂತ ಏನು ಗೊತ್ತಿರಲಿಲ್ಲ. ಓಕೆ. ಈವನ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆದಾಗಲೂ ಗೊತ್ತಿರಲಿಲ್ಲ. ಓಕೆ, ನೀವು ಮಾಡಿರ್ತಕ್ಕಂಥದ್ದು ಇಂಜಿನಿಯರಿಂಗ್. ಓಕೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಾಗ ನಂದು ಬ್ಯಾಚ್ ಮೇಟ್ ಫ್ರೆಂಡ್ ಅವ್ನು ಸ್ಟಾಕ್ ಬ್ರೋಕಿಂಗ್ ಸ್ಟಾರ್ಟ್ ಮಾಡಿದ. ಆವಾಗಲೇ ನಮಗೆ ರಿಯಲೈಸ್ ಆಗಿತ್ತು. ಕರೆಕ್ಟ್. ಸೊ ನಾವು ಜಸ್ಟ್ ಇನ್ ದ ಜಾಬ್, ಸೊ ಈವ್ನಿಂಗ್ ಈಸ್ ಫ್ರೀ, ಎವ್ರಿ ಡೇ ವಿ ಯೂಸ್ ಟು ಅವ್ರನ್ನ ವಿಸಿಟ್ ಮಾಡ್ತಿದ್ವಿ. ಅವರ ಆಫೀಸಲ್ಲಿ ಕೂತ್ಕೊಳ್ತಿದ್ವಿ. ಯಾರು ರಿಟೇಲ್ ಇನ್ವೆಸ್ಟರ್ಸು, ನಾನ್ ಇನ್ವೆಸ್ಟರ್ಸ್ ಎಲ್ಲ ಬರ್ತಿತ್ತು. ಲಾಟ್ ಆಫ್ ಡಿಸ್ಕಷನ್. ಅಂದರೆ ಸಂಜೆ ನಾವು ಒಂದು 5 ಗಂಟೆಯಿಂದ ರಾತ್ರಿ 8, 9, 10 ಡಿಸ್ಕಷನ್ ಆಗ್ತಾನೆ ಇತ್ತು ಸ್ಟಾಕ್ಸ್ ಬಗ್ಗೆ. ಅದು ಡ್ಯೂರಿಂಗ್ 1990, ಅಂದ್ರೆ ಹರ್ಷದ್ ಮೆಹ್ತಾ ಜಸ್ಟ್ ಬಿಫೋರ್. ಸೊ ನೀವು ಒಂದು ಅಪ್ಲೈ ಮಾಡಿ ಅಲಾಟ್ಮೆಂಟ್ ಮಾಡಿದ್ರೆ ಲಿಸ್ಟಿಂಗ್ ಎಲ್ಲ ಇಟ್ ಈಸ್ 10 times ಮಲ್ಟಿಪ್ಲಿಕೇಶನ್, 20 times. ಅಂದ್ರೆ ಇಟ್ ಇಸ್ ಅನ್ಹರ್ಡ್ ಆಫ್. ನಮ್ಗೊಂಥರ ಎನರ್ಜೈಸಿಂಗ್ ಫೀಲಿಂಗ್ ಇತ್ತು ಅವಾಗ. ಸೊ 92 ಅದರಲ್ಲಿ ಮಾಡಿದ್ದು. 92 ಅಲ್ಲಿ ಅಫ್ಕೋರ್ಸ್ ಕಳ್ಕೊಂಡಿವಿ. ಸೊ ಮಾರ್ಕೆಟಲ್ಲಿ ಎಡವಿ ತಡವಿ ಹಾಗೆ ನಾವು ಮುಂದೆ ಬಂದಿದ್ದೀವಿ. ಓಕೆ. ಸೊ ನಿಮ್ದು ಮೂಲತಃ ಯಾವ ಊರು? ಎಲ್ಲಿಂದ? ಮಂಗಳೂರು. ಓಕೆ, ಮಂಗಳೂರು. ಬಟ್ ನೀವು ಈಗ ಪ್ರಾಪರ್ ಆಗಿರ್ತಕ್ಕಂಥದ್ದು ಬೆಂಗಳೂರಲ್ಲಿ. ನಾನು ಲಾಸ್ಟ್ 40 years ಇಂದ 40 ವರ್ಷದಿಂದ ಬೆಂಗಳೂರಲ್ಲಿ. ಓಕೆ. ಈ ಒಂದು ಶೇರ್ ಮಾರ್ಕೆಟ್ ನ ಬಗ್ಗೆ ನೀವು ಕಲಿಬೇಕಾದ್ರೆ ಎಲ್ಲಿದ್ರಿ? ಅಂದ್ರೆ 1990 ಸ್ಟೋರಿ ಹೇಳಿದ್ರಲ್ಲ, ಅಂದ್ರೆ ಬಾಂಬೆಯಲ್ಲಿ, ಬೆಂಗಳೂರಲ್ಲೇ ಮೆಜೆಸ್ಟಿಕ್ ಅಲ್ಲಿ. ಓಕೆ. ಸೊ ಬೆಂಗಳೂರಲ್ಲೂ ಕೂಡ ಶೇರ್ ಮಾರ್ಕೆಟ್ ಬಗ್ಗೆ ಸ್ವಲ್ಪ ಕುತೂಹಲ ಇತ್ತು ಜನರಿಗೆ. ಇತ್ತು. ಸೊ ನಾನ್ ಕೇಳಿರೋ ಪ್ರಕಾರ ಪರ್ಟಿಕ್ಯುಲರ್ಲಿ ಅವಾಗೆಲ್ಲ ಶೇರ್ ಮಾರ್ಕೆಟ್ ಸ್ಟಾಕ್ ಬ್ರೋಕರ್ ಕ್ಲೈಂಟ್ಸ್ ಅಂದ್ರೆ ಬ್ಯಾಂಕ್ ಎಂಪ್ಲಾಯೀಸ್. ಕರೆಕ್ಟ್. ಹೆಚ್ಚಿನವರು ಬ್ಯಾಂಕ್ ಎಂಪ್ಲಾಯೀಸ್. ಸೊ ಅದಕ್ಕೋಸ್ಕರ ನಿಮ್ಗೆ ಸ್ವಲ್ಪ ಮಾತುಕತೆ ಹೋಗ್ತಾ ಇತ್ತು, ಅದರಿಂದ ನೀವು ಕಲ್ತಿರಿ. ಸೊ ನಾನ್ ಕೇಳಿರೋ ಪ್ರಕಾರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಾಂಬೆಲಿ ಇರೋದ್ರಿಂದ ಸೊ ಈ ಮುಂಬೈಲಿ ಇರ್ತಕ್ಕಂಥವ್ರಿಗೆ ಜಾಸ್ತಿ ಒಡನಾಟ ಇತ್ತು, ನಮ್ಮ ಕರ್ನಾಟಕದವ್ರಿಗೆ ಇಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಸೊ ನಿಮ್ಮಿಂದ ಇದು ಗೊತ್ತಾಯ್ತು, ಸೊ ಈ ರೀತಿ ಇದೆ ಅಂತ ಹೇಳಿ. ಬಾಂಬೆ ಅವರಿಗೆ ಜಾಸ್ತಿ ಇದ್ದಿರ್ಬೋದು, ಬಟ್ ಬೆಂಗಳೂರಲ್ಲಿ ಇತ್ತು. ಸರ್, ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಅದೇನಪ್ಪ ಅಂತಂದ್ರೆ, ನೋಡಿ ನೀವು ಈಗ ತಾನೇ ಹೇಳಿದ್ರಿ, ಅದೇನು ಅಂತಂದ್ರೆ 1990 ಟೈಮಲ್ಲಿ ಅಂತ ಹೇಳಿ. ಈ ಟೈಮಲ್ಲಿ ನಮ್ಮ ಹತ್ರ ಎಲ್ಲ ಡಿಮಾರ್ಟ್ ಅಕೌಂಟ್ ಇದೆ, ಕೆಲವೊಂದಿಷ್ಟು ಆ್ಯಪ್ಗಳಿದೆ. ಸೊ ನಮ್ದು ಟ್ರೇಡ್ ಜಿನಿ ಕ್ಯೂ ಪ್ಲಸ್ ಇದೆ, ಜರೋದಾ ಇದೆ, ಅಪ್ಸ್ಟಾಕ್ ಇದೆ, ಸುಮಾರು ಇದೆ ಬ್ರೋಕರೇಜ್ ಕಂಪನಿಗಳು. ಈಗೆಲ್ಲ ಫುಲ್ ಈಸಿ ಆಗಿಬಿಟ್ಟಿದೆ ಎಲ್ಲ. ಏನು ಟೆಕ್ನಿಕಲಿ ಏನು ಎಲ್ಲ ಡಿಮಾರ್ಟ್ ಅಕೌಂಟ್ ನಲ್ಲಿ ನಮ್ಮ ಶೇರ್ಗಳು ಬಂದು ಕೂರುತ್ತೆ. ಸೊ ಇದೆಲ್ಲ ಇದೆ. IPO ಎಲ್ಲ ನಾವು ಡೈರೆಕ್ಟ್ ಆಗಿ ಅಪ್ಲೈ ಮಾಡ್ತೀವಿ. ಸೊ ಆಗಿನ ಟೈಮ್ ಅಲ್ಲಿ ಯಾವ ರೀತಿ ನಡೀತಾ ಇತ್ತು? ಈವನ್ ನೀವು ಕೂಡ ಬೆಂಗಳೂರಲ್ಲಿ ಇದ್ರಿ, ಬಾಂಬೆಯಲ್ಲಿ ಅಲ್ಲಿ ಬೇರೆ. ನಾನು ಎಷ್ಟೋ ವಿಡಿಯೋಗಳಲ್ಲಿ ನೋಡಿದ್ದೀನಿ. ಸೊ ಕ್ಯೂ ಎಲ್ಲ ಹಾಕೊಂಡು ಇಟ್ಕೊಂಡಿರ್ತಾರೆ ಒಂದು ಶೇರ್ನ ಬೈ ಮಾಡೋದಕ್ಕೆ. ನೀವು ಯಾವ ರೀತಿ ಶೇರ್ನ ಬೈ ಮಾಡೋಕ್ಕೆಲ್ಲ ಆಕ್ಚುಲಿ IPO ಅಪ್ಲೈ ಮಾಡೋಕ್ಕೆ IPO ಫಾರ್ಮ್, ದಟ್ ಎಂಟಿ ಫಾರ್ಮ್ ರೋಡ್ ಸೈಡ್ ಅಲ್ಲಿ ಅಂದ್ರೆ ಎಕ್ಸ್ಚೇಂಜ್ ಹತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ರು. ಅದಕ್ಕೋಸ್ಕರ ರಶ್ ಇರ್ತಿತ್ತು. ಓಕೆ. ಖಾಲಿ ಎಂಟಿ ಫಾರ್ಮ್ ಅಲ್ಲಿ ಅದನ್ನು ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದರೆ ಬ್ಯಾಂಕಿಗೆ IPO ಫೈಲ್ ಮಾಡಿದಂಗೆ. ಈಗ ನೀವು IPO ಏನು ಮೊಬೈಲ್ ಇಟ್ಕೊಂಡು ಮಾಡ್ತೀರಾ, ಅವಾಗ ಅದು ಅಪ್ಲಿಕೇಶನ್ ಫಿಲ್ ಮಾಡಬೇಕು, ಅದಕ್ಕೆ ಚೆಕ್ ಅಟ್ಯಾಚ್ ಮಾಡಬೇಕು, ಆಮೇಲೆ ಸೈನ್ ಮಾಡಬೇಕು, ಸಬ್ಮಿಟ್ ಮಾಡಬೇಕು. ಎಲ್ಲಿ ಮಾಡ್ತಾ ಇದ್ರಿ ಇದನ್ನೆಲ್ಲ? ಅದು ನಮ್ಮ ಬ್ರೋಕರ್ ಕೊಟ್ಟರೆ ಅವ್ರು ಮಾಡ್ತಿದ್ರು. ಆ ಟೈಮಲ್ಲಿ ಬ್ರೋಕರ್ ಯೂಸ್ ಟು ಹ್ಯಾಂಡಲ್ ದಟ್. ಬೆಂಗಳೂರು ಎಕ್ಸ್ಚೇಂಜ್ ಇತ್ತು ಆಗ. ನಿಮಗೆ ಆ ಮಟ್ಟಿಗೆ ನೀವು ಇಂಡಿಯಾದಲ್ಲಿ ಸೋ ಮೆನಿ ಎಕ್ಸ್ಚೇಂಜ್, ಮಂಗಳೂರು ಎಕ್ಸ್ಚೇಂಜ್, ಬೆಂಗಳೂರು ಎಕ್ಸ್ಚೇಂಜ್, ಕೊಯಮತ್ತೂರು ಎಕ್ಸ್ಚೇಂಜ್, ಕೋಲ್ಕತ್ತಾ ಮೆಡ್ರಾಸ್ ಎಕ್ಸ್ಚೇಂಜ್, ಕೋಲ್ಕತ್ತಾ, ಬರೋಡಾ, ಎವ್ರಿ ಸಿಟಿ ಹ್ಯಾಡ್ ಇಟ್ಸ್ ಓನ್ ಎಕ್ಸ್ಚೇಂಜಸ್ ಅವಾಗ. ನಾಟ್ ಲೈಕ್ ನೌ ಡೇಸ್ ಯು ಹ್ಯಾವ್ NSE, BSE, ದಟ್ಸ್ ಇಟ್, ಒಂದು ಮೆಟ್ರೋಪಾಲಿಟನ್ 3. ಅದು ಬಿಟ್ರೆ ಐ ಡೋಂಟ್ ಥಿಂಕ್ ಎನಿಥಿಂಗ್ ಇಸ್ ದೇರ್ ರೈಟ್ ನೌ. ಸೊ ಆವಾಗ ಹಂಗಲ್ಲ, ಎವ್ರಿ ಸಿಟಿ, ಬಿಕಾಸ್ ಇಟ್ ಇಸ್ ಎ ಪೇಪರ್ ಮೂವ್ಮೆಂಟ್ ಅಲ್ಲ. ನೀವು ಶೇರ್ ಸರ್ಟಿಫಿಕೇಟ್ ಅಂದ್ರೆ ಪೇಪರ್ ಹಿಡ್ಕೊಂಡೋಗಿ, ಅಂದ್ರೆ ಸರ್ಟಿಫಿಕೇಟ್ ಅಲಾಂಗ್ ವಿತ್ ದ ಟ್ರಾನ್ಸ್ಫರ್ ಫಾರ್ಮ್ ಅಟ್ಯಾಚ್ಡ್ ಅಂಡ್ ಸೈನ್ಡ್ ನೀಡ್ ಟು ಬಿ ಸಬ್ಮಿಟೆಡ್. ಅದು ಬ್ರೋಕರಿಗೆ ಕೊಡಬೇಕು ಸೆಲ್ ಮಾಡಿದ್ರೆ. ಅದು ಹಂಗೆ ಸರ್ಕ್ಯುಲೇಟ್ ಆಗ್ತಾ ಇರೋದು. ಓಕೆ ಸರ್, ಆ ಟೈಮಲ್ಲಿ ಈ ಸ್ಟಾಕ್ ಮಾರ್ಕೆಟ್ ಎಷ್ಟು ಗಂಟೆಗೆ ಓಪನ್ ಆಗಿ ಎಷ್ಟು ಗಂಟೆ ಕ್ಲೋಸ್ ಆಗ್ತಾ ಇತ್ತು? ಇದೇ ಸೇಮ್ ಇತ್ತಾ? ಹಾಗೇನೆ ನೀವು ಹೇಳಿದ್ರಿ ನೋಡಿ. ಇಲ್ಲ, ಒಂದು 3 hour ವರ್ಕ್ ಆಗ್ತಿತ್ತು. ಬೆಳಿಗ್ಗೆ ಸ್ಟಾಕ್ ಬ್ರೋಕಿಂಗ್ ಅವನು ಆಫೀಸಲ್ಲಿ ಕೂತಿರ್ತಿದ್ದ. ಎಲ್ಲ ಕ್ಲೈಂಟ್ಸ್ ಬಂದು ನಂಗೆ ಇಷ್ಟು ಬೈ ಮಾಡು, ನಂಗೆ ಇಷ್ಟು ಬೈ ಮಾಡು, ಅವನೊಂದು ನೋಟ್ ಬುಕ್ ಅಲ್ಲಿ ಬರ್ಕೊಂಡಿರ್ತಿದ್ದ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಒಂದು 10ರಿಂದ 11:30, 11:30. ಅಂದ್ರೆ ಅವನಿಗೆ ಟೈಮ್ ಬೇಕಲ್ಲ, 12 ಗಂಟೆಗೆ ರೀಚ್ ಆಗಬೇಕು. ಅದು ನೀವು ಇಲ್ಲಿ ಆಫೀಸಲ್ಲಿ ಕೂತು ಏನು ಟ್ರೇಡ್ ಮಾಡೋಂಗಿಲ್ಲ. ನೀವು ಆ ರಿಂಗಿಗೆ ಹೋಗ್ಬೇಕು.
ಓಕೆ, ಎಕ್ಸ್ಚೇಂಜ್ ಒಳಗೆ ಒಂದು ಹಾಲ್ ಇದೆ, ದೊಡ್ಡ ಹಾಲ್. ವೆಬ್ ಸೀರೀಸ್ ನೋಡಿದೆ, ಒಳಗಡೆ ಹೋಗ್ಬಿಟ್ಟು ಕೂಗ್ತಾ ಇರ್ತಾರೆ ಪೇಪರ್ ತಗೊಂಡು. ಒಂದು ದೊಡ್ಡ ಹಾಲ್ ಇರುತ್ತೆ, ಅಲ್ಲಿ ಒಬ್ಬ ಹೇಳ್ತಾನೆ NSE ಇದು ರಿಲಯನ್ಸ್ ಅಂತ, ಅವನ ಹತ್ರ ಹೋದ್ರೆ ರಿಲಯನ್ಸ್ ಬೈ ಸೆಲ್ ಮಾಡ್ಬೋದು. ಓಕೆ, ನೀವು ಹೋಗ್ತಾ ಇದ್ರಿ ಅಲ್ಲೆಲ್ಲ? ಇಲ್ಲ ನಮ್ಮನ್ನಿಲ್ಲ, ಈ ಬ್ರೋಕರ್ಗಳು ಬ್ರೋಕರ್ ಅಸಿಸ್ಟೆಂಟ್ಸ್ ಅಷ್ಟೇ, ಲಿಮಿಟೆಡ್ ಸಬ್ ಬ್ರೋಕರ್ಸ್ ಅವ್ರನ್ನ ಬಿಡ್ತಾರೆ, ಕ್ಲೈಂಟ್ ಎಂಟ್ರಿ ಇಲ್ಲ. ಓಕೆ, ಕ್ಲೈಂಟ್ ಗಳು ಹೋಗಿ ಬ್ರೋಕರ್ ಹತ್ರ ಹೋಗಿ ನಿಮ್ಮ ಹಣನ ಕೊಡ್ತಾ ಇದ್ರಿ, ನಿಮ್ ಶೇರ್ ಗಳನ್ನ ಎಕ್ಸ್ಚೇಂಜ್ ಅವ್ರು ಮಾಡ್ತಾ ಇದ್ರು. ಸೊ ರಿಂಗ್ ಇರ್ತಾ ಇತ್ತು. ಸೊ ಇದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಮಾತ್ರ ಅಲ್ಲ, ಬೆಂಗಳೂರು ಸ್ಟಾಕ್ ಸೊ ಸುಮಾರು ಜನಕ್ಕೆ ಇದು ಕೂಡ ಗೊತ್ತಿಲ್ಲ. ಸೊ ಎಲ್ಲ ಅನ್ಕೊಂಡಿದ್ರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಎರಡೇ ಇರೋದು ಅಂತ ಹೇಳಿ. ಬಟ್ ಆಗಿನ ಟೈಮ್ ನಲ್ಲಿ ನಮ್ಮಲ್ಲೂ ಕೂಡ ನಮ್ದು ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಇತ್ತು. ಸೊ ಅದ್ರ ಬಗ್ಗೆ ನೀವು ಹೇಳ್ತೀರಾ? ನಂಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ಕೇಳಿದೀನಿ ನಾನು ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಇತ್ತು ಅಂತ. ಆಲ್ಮೋಸ್ಟ್ 99 ವರೆಗೆ ಇತ್ತು. ಆಮೇಲೆ ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ಇಂದಾಗಿ ಅವರು NSE BSE ಇದು ಮೆಂಬರ್ಶಿಪ್, BGSE ಫೈನಾನ್ಷಿಯಲ್ಸ್ ಅಂತ ಆಗಿತ್ತು ಲೇಟರ್ ವರ್ಷನ್. ಸೊ ಅವಾಗ ಮಂಗಳೂರು ಕೂಡ ಇತ್ತು. ಮಂಗಳೂರು ಇತ್ತು, ಬಟ್ ಅದು ಇಷ್ಟು ಬೆಂಗಳೂರು ಎಕ್ಸ್ಚೇಂಜ್ ಅಷ್ಟು ಆಕ್ಟಿವ್ ಇರಲಿಲ್ಲ. ಓಕೆ. ಸೊ ಈಗಲೂ ಕೂಡ ಕೇಳಿದ್ದೀನಿ ಬೆಂಗಳೂರು ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಒಂದು 4-5 ಕಂಪನಿಗಳು ಇದೆ ಅಂತ, ಲಿಸ್ಟ್ ಆಗಿದೆ ಅಂತ ಹೇಳಿ. ಅದ್ರ ಬಗ್ಗೆ ಏನ್ ಹೇಳ್ತಾರೆ? ಯಾವ ರೀತಿ ವರ್ಕ್ ಆಗುತ್ತದೆ ಅದು? ಇವಾಗ ವರ್ಕ್ ಆಗ್ತಾ ಇಲ್ಲ. ಬೆಂಗಳೂರು ಎಕ್ಸ್ಚೇಂಜ್ ಇಲ್ಲವೇ ಇಲ್ಲ. ಸೊ ಫುಲ್ ಕಂಪ್ಲೀಟ್ಲಿ ಕ್ಲೋಸ್ ಮಾಡಿದ್ದಾರೆ. ಓಕೆ ಸರ್, ಈಗ ಅವಾಗಿನ ಕಾಲಕ್ಕೂ ಇವಾಗಿನ ಕಾಲಕ್ಕೂ ಕಂಪೇರ್ ಮಾಡಿದ್ರೆ ಏನ್ ಚೇಂಜಸ್? ಇನಿಷಿಯಲ್ ಪೀರಿಯಡ್ ಅಲ್ಲಿ ನಮ್ದು ಆ ಫಿಸಿಕಲ್ ಸರ್ಟಿಫಿಕೇಟ್ ಇಂದ ಡಿಮ್ಯಾಟ್ ಮ್ಯಾಂಡೇಟರಿ ಮಾಡುವಾಗ ತುಂಬಾ ರೆಸಿಸ್ಟೆನ್ಸ್ ಇತ್ತು. ನನ್ಗೆ ನಮ್ಮ ಕ್ಲೈಂಟ್ಸ್ ಅದದ್ದು ಯಾಕೆ ಮಾಡ್ಬೇಕು, ಹಂಗೆ ಹಿಂಗೆ ಸೋ ಮೆನಿ. ಅದೇ ಬೇಸಿಕಲಿ ಅದು ಚೇಂಜಿಗೆ ನಮ್ದೊಂದು ರೆಸಿಸ್ಟೆನ್ಸ್ ಇರ್ತದಲ್ಲ, ಆ ಥರ. ಆಮೇಲೆ ಡಿಮ್ಯಾಟ್ ಎಲ್ಲ ಬಂದು 1 ವರ್ಷ 2 ವರ್ಷ ಎಲ್ಲರೂ ಫಿಸಿಕಲ್ ಬೇಡ ಅಂತ ಹೇಳಕ್ ಶುರು ಮಾಡಿದ್ರು. ಅಷ್ಟು ಚೇಂಜ್. ಅದು ಈಗ ನಮ್ಮ UPI ಅಲ್ಲಿ ಹೇಳ್ತೀವಲ್ಲ, ಫಸ್ಟ್ UPI ಅಂದ್ರೆ ರೆಸಿಸ್ಟೆನ್ಸ್ ಇತ್ತು, ಕ್ಯಾಶ್ ಅಂತ ಹೇಳಿ. ಆಮೇಲೆ ಕ್ಯಾಶ್ ಚಿಲ್ಲರೆ ಕೊಡಕ್ಕಾಗಲ್ಲ, ಈಗ ಎಲ್ಲರೂ ಮೊಬೈಲ್ ಇಟ್ಕೊಂಡು ಪೇಮೆಂಟ್ ಮಾಡ್ತಾ ಇದಾರೆ. ಅದೇ ಸೇಮ್ ಚೇಂಜ್ ವಾಸ್ ದೇರ್ ಆಲ್ಸೋ ಅಲ್ಲಿ. ಈ ಒಂದು ಡಿಮಾರ್ಟ್ ಅಕೌಂಟ್ ಯಾವ ಟೈಮಲ್ಲಿ ಬಂತು ನಿಮಗೆ ಗೊತ್ತಿರೋ? ಅರೌಂಡ್ 2000 ಕರೆಕ್ಟ್ ಬಂತು. ಆ ಟೈಮಲ್ಲಿ ಎಲ್ಲ ಬೂಮ್ ಆಗ್ತಾ ಇತ್ತು, ಐಟಿ ಬೂಮ್ ಆದ್ಮೇಲೆ IT ಬೂಮ್ ಅಲ್ಲಿ ನಾವು ಫಿಸಿಕಲ್ ಸರ್ಟಿಫಿಕೇಟ್ ಅಲ್ಲಿ ಟ್ರೇಡ್ ಮಾಡಿದೀವಿ. ಅಲ್ಲಿಂದ ಅದೇ ಜಂಕ್ಷನ್ ಅಲ್ಲೇ ಸ್ಟಾರ್ಟ್ ಆಗಿದೆ. 2000 ಆದ ಕೂಡಲೇ ಸ್ಟಾರ್ಟ್ ಆಗಿದೆ. ಸರಿ, ಲಾಂಗ್ ಟರ್ಮಿಗೆ ಅರ್ಥ ಆಯ್ತು ನೀವೇನ್ ಹೇಳ್ತಾ ಇದ್ದೀರಾ ಅಂತ. ನಾನು ಯಾವುದೋ ಒಂದು ಶೇರ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನಾನು ಬ್ರೋಕರ್ ಹತ್ರ ಹೋಗ್ತಾ ಇದ್ದೆ, ನಾನು ಕೊಡ್ತಾ ಇದ್ರು, ಅವ್ರು ಹೋಗ್ಬಿಟ್ಟು ಅಲ್ಲಿ ನನಗೆ ಶೇರ್ನ ಬೈ ಸೆಲ್ ಮಾಡ್ತಾ ಇದ್ರು. ಈವನ್ ಆ ಟೈಮಲ್ಲಿ ಇಂಟ್ರಾಡೇ ಕೂಡ ನಡೀತಾ ಇತ್ತಾ? ಇಲ್ಲ, ಚಾನ್ಸ್ ಇಲ್ಲ. ಇಂಟ್ರಾಡೇ ಏನೂ ಇಲ್ಲ. ಇಂಟ್ರಾಡೇ ಅಂದ್ರೆ ನೋನ್ ಪರ್ಸನ್ಸ್ ಬ್ರೋಕಿಂಗ್ ಅವರು ಮಾಡಬಹುದು ಅಷ್ಟೇ, ನೀವು ಮಾಡಕ್ಕಾಗಲ್ಲ, ಕ್ಲೈಂಟ್ ಮಾಡಕ್ಕಾಗಲ್ಲ. ಅವರೇ ಮಾಡ್ತಾ ಇದ್ರು. ಅವರು ಮಾಡಬಹುದು, ಏನೋ ಬೈ ಸೆಲ್ ಮಾಡಬಹುದು. ಈಗ ನಿಮ್ಮ ಹತ್ರ ಬೈ ಮಾಡಿದ್ರೆ ಅವ್ರ ಹತ್ರ ಸೆಲ್ ಮಾಡಿದ್ರೆ ಆ ಡಿಫರೆನ್ಸ್ ಬ್ರೋಕರ್ ಇಟ್ಕೊಳ್ತಿದ್ರೆ ಏನೋ ಗೊತ್ತಿಲ್ಲ, ಆ ತರ. ಬಟ್ ಅದು ನಿಮ್ಗೆ ಇಂಟ್ರಾಡೇ ಇಲ್ವೇ ಇಲ್ಲ, ಕಾನ್ಸೆಪ್ಟೇ ಇಲ್ಲ ಅಂತ ತಿಳ್ಕೊಬಹುದು ನೀವು. ನೀವು ಫಾರ್ ಎಕ್ಸಾಂಪಲ್ ಸೇಮ್ ಡೇ ನಾನು ನಮ್ಮ ಬ್ರೋಕರ್, ನಮ್ಮ ಫ್ರೆಂಡ್ ಅಲ್ವಾ, ಒಂದು ಕ್ಲೈಂಟ್ ಇದ್ದು ರೆವಲ್ಗಾನ್ ಶುಗರ್ 1 ಶೇರ್ ಬೈ, ಇನ್ನೊಂದು ಕ್ಲೈಂಟ್ ಇದ್ದು ರೆವಲ್ಗಾನ್ ಶುಗರ್ 1 ಶೇರ್ ಸೆಲ್. ಅದು ಬೇರೆ ಬೇರೆ ಟೈಮ್ ಅಲ್ಲಿ ಅದು ಸೇಮ್ ಆಗಿದ್ರೆ ಅವರೇ ಮ್ಯಾಚ್ ಮಾಡಿ ಒಬ್ರಿಗೆ ಬೈ ಒಬ್ರಿಗೆ ಸೆಲ್ ಕೊಡೋರು. ಬಾಂಬೆಗೆ ಹಾಕಿದ್ರೆ ಸಂಜೆ ಆಗುವಾಗ 12,000ಗೆ 1 ಶೇರ್ ಬಾಟು, 8,000ಗೆ 1 ಶೇರ್ ಸೋಲ್ಡ್. ಓಕೆ, ದಟ್ ಈಸ್ ಅ ವೈಡ್ ಡಿಫರೆನ್ಸ್. ಓಕೆ ಸರ್, ಇನ್ನೊಂದು ನನಗೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಅದೇನಪ್ಪ ಅಂತಂದ್ರೆ, ಈ ಒಂದು ಹರ್ಷತ್ ಮೆಹ್ತಾ ಸ್ಕ್ಯಾಮ್ ಆಗುತ್ತೆ 1992 ಅಲ್ಲಿ. ಸೊ ಅದಕ್ಕೂ ಮುಂಚೆ ಹರ್ಷತ್ ಮೆಹ್ತಾ ಅವರ ಹೆಸರನ್ನು ನೀವು ಕೇಳಿದ್ರ? 1990 ಅಲ್ಲಿ ನೀವು ಶುರು ಮಾಡಿದಾಗೆಲ್ಲ ಏನಾದ್ರು ಒಂಚೂರು ಆಯ್ತು? ಹರ್ಷತ್ ಮೆಹ್ತಾ ವಾಸ್ ಎ ಶೋ ಮ್ಯಾನ್, ಎಲ್ಲರಿಗೂ ಗೊತ್ತು. ಬಟ್ ಅದು ಶಾರ್ಟ್ ಟರ್ಮ್ ನಲ್ಲೇ ರೀಚ್ ಆಗಿರೋದು. ಹರ್ಷದ್ ಮೆಹ್ತಾ ಇಸ್ ಎ ಫ್ರಂಟ್ ಪೇಜ್ ಪರ್ಸನ್ ಇನ್ ನ್ಯೂಸ್ ಪೇಪರ್. ನಿಮಗೆ ಬೇಕಾದ್ರೆ ಒಂದು ನಮ್ದು ಇನ್ನೊಬ್ಬರು ವೇಟ್ ವೆಲ್ತ್ ಸಿದ್ಧಾರ್ಥ್ ಇದ್ರಲ್ಲ, ಈಗೆಲ್ಲ ಅವ್ರು ಹೇಳಿದ್ರು ಈ ಬ್ರೋಕರ್ಗೆಲ್ಲ ಇದೆಲ್ಲ ಬೇಕಂತ ಒಂದ್ಸತಿ ಕಮೆಂಟ್ ಮಾಡಿದ್ರು. ಅಂದ್ರೆ ವೈ ದಿಸ್ ಶೋಮ್ಯಾನ್ಶಿಪ್ ಫಾರ್ ಎ ಬ್ರೋಕರ್, ಯು ನೀಡ್ ಟು ಡೂ ಯುವರ್ ಬಿಸಿನೆಸ್ ಅಂತೇಳಿ ಕಮೆಂಟ್ ಮಾಡಿದ್ರು ಅವರು. ಹಂಗೆ ಹರ್ಷದ್ ಮೆಹ್ತಾ ವಾಸ್ ಎ ಫ್ಲಾಂಬಾಯಂಟ್ ಆರ್ ಶೋಮ್ಯಾನ್ ತರ ಹೇಳ್ಬೋದು ನೀವು. ಏನು ಲೈಕ್ ದಟ್. ಓಕೆ, ಸೊ ನಮ್ಗೆ ಏನು ಅಂತಂದ್ರೆ ಕುತೂಹಲ. ಹಂಗಾಗಿ ಎಲ್ಲರಿಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇರೋ ಎಲ್ಲರಿಗೂ ಹರ್ಷದ್ ಮೆಹ್ತಾ ಅಂದ್ರೆ ಆ ಟೈಮಲ್ಲಿ ಗೊತ್ತಿತ್ತು. ಸೊ ಎಲ್ಲಿವರೆಗೆ ಅಂದ್ರೆ ಹರ್ಷದ್ ಮೆಹ್ತಾದು ಸ್ಟಾಕ್ ಇದೆ ಅಂದ್ರೆ ಎಲ್ಲ ಹೋಗೋದು, ಅದು ಮೇಲೆ ಅದು ಏನಕ್ಕೆ ಹೋಗ್ತದೋ ಗೊತ್ತಿಲ್ಲ. ನೀವು ಆ ರೀತಿ ಏನಾದ್ರು ಟ್ರ್ಯಾಕ್ ಮಾಡಿದ್ರಾ? ಸೊ ಈ ರೀತಿ ಹರ್ಷದ್ ಮೆಹ್ತಾ ಕೊಟ್ಟಿರ್ತಕ್ಕಂಥ ಟಿಪ್ಸ್ ಅಂತ ನೀವೇನಾರ ಹತ್ರ ಮಾಡಿದ್ದಿದೆಯಾ? ಹರ್ಷದ್ ಮೆಹ್ತಾ ಅಂತ ನನಗೆ ಯಾರು ಒಂದು 10 ಜನ ಹೇಳಿದ್ರೆ ನಾನು ಆ ಸ್ಟಾಕ್ ಮುಟ್ಟಲ್ಲ. ಆಮೇಲೆ ಓಕೆ, ಆಗಿನ ಟೈಮಲ್ಲಿ ಕಾನ್ಸೆಪ್ಟ್ ಸಮಥಿಂಗ್ ಇಫ್ ಇಟ್ ಈಸ್ ವೆಲ್ ನೋನ್, ಎಲ್ಲರಿಗೂ ಗೊತ್ತಿರೋ ಸ್ಟಾಕ್ ಅಲ್ಲಿ ಇನ್ನು ನಾನು ಲಾಸ್ಟ್ ಆಗಿ ನಾನು ಯಾಕೆ ಎಂಟ್ರಿ ಆಗಲಿ? ದೇರ್ ಆಲ್ರೆಡಿ ದೇರ್ ಇನ್ ದಟ್ ಸ್ಕಿಲ್. ಕರೆಕ್ಟ್. ನಾನು ನಾರ್ಮಲಿ ನಾನೊಂದು ಐಡೆಂಟಿಫೈ ಮಾಡಿದ ಸ್ಟಾಕು ನೀವು ಬಂದು ಹೇಳಿ ಇದು ಚೆನ್ನಾಗಿದೆ ಬೈ ಮಾಡಿ ಹೇಳಿದ್ರೆ ನಂದು 50% ಕಾನ್ಫಿಡೆನ್ಸ್ ಅಲ್ಲೇ ಕಮ್ಮಿ ಆಗತ್ತೆ. ಇನ್ನೊಬ್ಬರು 3ನೇವರು ಬಂದರೆ 60% ಕಮ್ಮಿ ಆಗುತ್ತೆ. 10-20 ಜನ ಬಂದರೆ ನಾನು ಮುಟ್ಟೋದೇ ಇಲ್ಲ ಆ ಸ್ಟಾಕ್. ಸೊ ಇಟ್ ಇಸ್ ಆಸ್ ಗುಡ್ ಆಸ್ ಸಿಂಪಲ್ ಆಸ್ ದಟ್. ಇಫ್ ಎವ್ರಿಬಡಿ ನೋಸ್ ಇಟ್ ಇಸ್ ಆಲ್ರೆಡಿ ಪ್ರೈಸ್ಡ್ ಇನ್ ದರ್ ಇಸ್ ಇನ್ನು ಏನದ್ರಲ್ಲಿ ಪೆಂಡಿಂಗ್ ಇಲ್ಲ. ಆ ಥರ ನಂದು ಮನೋಭಾವ ಅಷ್ಟೇ. ಸರಿ ತಪ್ಪು ಅಂತ ಹೇಳಲ್ಲ, ನಮ್ಮದೇ ಆದ ಡ್ರಾಬ್ಯಾಕ್ಸ್ ಇರುತ್ತೆ. ಎಲ್ಲ
ನಿಮ್ದು ಒಬ್ಬೊಬ್ರದ್ದು ಒಂದೊಂದು ವೇ ಆಫ್ ಇನ್ವೆಸ್ಟಿಂಗ್ ಇರ್ತದೆ. ದಟ್ಸ್ ಇಟ್. ಸೊ ಈ ಟೈಮ್ನಲ್ಲಿ ನಿಮ್ಗೆ ಓಪನ್ ಆಗಿ ಒಂದು ಮಾತನ್ನು ಕೇಳ್ಬೇಕು, ಭಾಳ ಕ್ಯೂರಿಯಸ್ ಇದೆ ಇದನ್ನು ಕೇಳಲಿಕ್ಕೆ. ನೋಡಿ, ಈಗ ನಮ್ದೆಲ್ಲ ಟೆಕ್ನಾಲಜಿ ಡೆವಲಪ್ ಆಗಿದೆ, ನಾವು ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ತೀವಿ, ಕೆಲವೊಂದಿಷ್ಟು ಸಾಫ್ಟ್ವೇರ್ಸ್ ಇದೆ, ಸ್ಕ್ರೀನರ್ ಇದೆ, ಮತ್ತೆ ಟ್ರೆಡ್ಜಿನಿ ಕ್ಯೂ ಪ್ಲಸ್ ಇದೆ. ಸೊ ಇವನ್ನೆಲ್ಲ ನೋಡ್ಬಿಟ್ಟು ಫೈನಾನ್ಷಿಯಲ್ ನೋಡ್ಬಿಟ್ಟು ಈ ಕಂಪ್ನಿ ಚೆನ್ನಾಗಿದೆ ಅಂತ ಹೇಳಿ ನಾವು ಅನಲೈಸ್ ಮಾಡ್ತೀವಿ. ಸೊ ಆಗಿನ ಟೈಮಲ್ಲಿ ಈವನ್ ನ್ಯೂಸ್ ಪೇಪರ್ ಓದೋದು ಕಷ್ಟ ಇತ್ತು ಅಂತ ಕೇಳಿದ್ದೆ ನಾನು 1990 ಟೈಮಲ್ಲಿ. ಅಂದ್ರೆ ಸ್ವಲ್ಪ ಬಡತನ, ದುಡ್ಡು ಇರಲಿಲ್ಲ. ಸೊ ಬಟ್ ಜನ ಏನೋ ಮಾಡ್ತಿದ್ರು, ಬಟ್ ಯಾವ ರೀತಿ ಅದನ್ನ ಅನಲೈಸ್ ಮಾಡ್ತಾ ಇದ್ರಿ, ನೀವು ಯಾವ ರೀತಿ ಮಾಡ್ತಾ ಇದ್ರಿ? ಬಟ್ ಅದೇ ನಾವು ಬ್ರೋಕರ್ ಹೌಸಿಗೆ ಹೋಗುದಷ್ಟೇ, ಅವ್ನು ಎಲ್ಲಾ ಫೈನಾನ್ಷಿಯಲ್ ಪೇಪರ್ ತಂದಿಡ್ತಿದ್ದ ಅಲ್ಲಿ. ನಮ್ಮ ಮನೆಯಲ್ಲಿ ಇರ್ತಾ ಇರ್ಲಿಲ್ಲ, ಬಟ್ ಅಲ್ಲಿ ತಂದಿತ್ತು ಅದನ್ನು ಓದೋದು ಕೂತ್ಕೊಂಡು, ಆಮೇಲೆ ಡಿಸ್ಕಷನ್ ಹಂಗೆ ಹೋಗ್ತಾ. ನಮ್ದು ಈ ಫಂಡಮೆಂಟಲ್ ಅನಾಲಿಸಿಸ್ ಅದೆಲ್ಲ ಇರಲಿಲ್ಲ ಅವಾಗಲೂ. ನಾನೇನ್ ಮಾಡಿದಿಲ್ಲ, ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ನಾವು ಕೆಲದ್ರಲ್ಲಿ ನಮ್ದು ಕಾನ್ಫಿಡೆನ್ಸ್ ಅಲ್ಲಿ ಹೋಗಿರ್ತೀವಿ, ಕೆಲವದ್ರಲ್ಲಿ ಫೇಲ್ಯೂರ್. ಜಸ್ಟ್ ಬಿಸ್ನೆಸ್ ಅನಾಲಿಸಿಸ್, ಈ ಕಂಪ್ನಿ ಹೀಗಿದೆ, ಸೊ ಮುಂದಿನ ದಿನ ಇದು ಮುಂದೆ ಹೋಗ್ಬೋದು, ಬೆಳಿಬಹುದು, ಆ ತರ ಇಂಟೆನ್ಷನ್. ಮತ್ತೆ ಒಂದು ಬೇಸಿಕಲಿ ಏನಂದ್ರೆ, ನೀವು ವೆನ್ ಯು ಮೂವ್ ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೆ ನೀವು ಎಲ್ಲೆಲ್ಲಿ ತಿರುಗ್ತೀರ, ನಿಮ್ಗೆ ಕೆಲವು ವಿಷಯಗಳು ಕಾಣಿಸ್ತದೆ ರೋಡಲ್ಲಿ ಆಗಲಿ ಆಫೀಸಲ್ಲಿ ಆಗಲಿ. ಈಗ ಇಲ್ಲಿ ಆಫೀಸಿಗೆ ವಿಸಿಟ್ ಆದರೆ ಹಿಂಗೆ ಒಂದು ಐಟಮ್ ನೀವು ಗ್ಲಾನ್ಸ್ ಮಾಡಿದರೆ ಯಾವ ಐಟಮ್ ಇದೆ, ಯಾವ ಕ್ಯಾಮೆರಾ ಇದೆ, ಈ ಥರ ಆ ಥರ ನೀವು ಒಂದು 10 ಜಾಗದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತು ದಿಸ್ ಬ್ರ್ಯಾಂಡ್, ಈ ಇನ್ಸ್ಟ್ರೂಮೆಂಟ್, ಈ ಪ್ರಾಡಕ್ಟ್ ಜಾಸ್ತಿ ಸೆಲ್ ಆಗತ್ತೆ ಗೊತ್ತು, ಇದು ಯಾವ ಕಂಪನಿ. ಓಕೆ ಯು ಕ್ಯಾನ್ ಇನ್ವೆಸ್ಟ್. ಅಂತ ದೊಡ್ಡ ಇದು ರಾಕೆಟ್ ಸೈನ್ಸ್ ಏನಿಲ್ಲ ಇನ್ವೆಸ್ಟ್, ಬಟ್ ನೀವು ಶುಡ್ ಬಿ ವೆರಿ ಕೀನ್ ಅಬ್ಸರ್ವರ್.